ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚಿರಂಜೀವಿ. ಇವಾಗಲೇ ಡಿ ಬಾಸ್ ಅವ್ರದ್ದು ಡೆವಿಲ್ ಮೂವಿ ನೋಡ್ಕೊಂಡು ಬರ್ತಾ ಇದ್ದೀನಿ. ಆ್ಯಂಡ್ ಓವರಾಲ್ ಓಕೆ ಮೂವಿ ಅನಿಸಿದೆ, ಅಷ್ಟೇನು ಗ್ರೇಟ್ ಅನಿಸಿಲ್ಲ ಮೂವಿ. ಡಿ ಬಾಸ್ ಅವ್ರು ಲೈಕ್ 2 ರೋಲ್ಸ್ ವೇರಿಯೇಷನ್ ಇದೆ, ಲೈಕ್ ಡಬಲ್ ರೋಲ್ ಇರುತ್ತೆ ಡಿ ಬಾಸ್ ಅವ್ರದ್ದು. ಒಂದು ಒರಿಜಿನಲ್ ಡೆವಿಲ್ ಇರ್ತಾರೆ, ಇನ್ನೊಬ್ಬರು ಲೈಕ್ ಕೃಷ್ಣ ಅಂತ ಇರ್ತಾರೆ. ಸೊ ಸ್ಟೋರಿ ಅನ್ನೋದು ನಾನು ಏನಂತ ಹೇಳಲ್ಲ, ಬಟ್ ಎರಡು ರೋಲಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಒಂದೇನೆಂದರೆ ಕಂಪ್ಲೀಟ್ಲಿ ಈವಿಲ್ ಡಾರ್ಕ್ ಕ್ಯಾರೆಕ್ಟರ್ ಇರ್ತಾರೆ, ಲೈಕ್ ಡೆವಿಲ್ ಕ್ಯಾರೆಕ್ಟರ್. ಸೊ ಅದು ತುಂಬ ಆ ರೋಲ್ ಪ್ಯಾಕೆಟ್ಗೆ ಅವರೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಆ್ಯಕ್ಟಿಂಗ್. ಆ್ಯಂಡ್ ಕೃಷ್ಣ ರೋಲ್ ಏನಂದರೆ ಒಂದು ಕಂಪ್ಲೀಟ್ ಕಾಂಟ್ರಾಸ್ಟ್. ಏನಂದರೆ ಅವ್ರೇನಂದರೆ ಒಂಥರ ಒಳ್ಳೆಯವ್ರು ಇರ್ತಾರೆ. ಸೊ ಎರಡು ಕ್ಯಾರೆಕ್ಟರ್ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಫಸ್ಟ್ ಹಾಫ್ ಒಂಥರ ಏನಂದರೆ ಚೆನ್ನಾಗಿರುತ್ತೆ ಮೂವಿ. ಲೈಕ್ ಡೆವಿಲ್ ಅವರಪ್ಪ ಏನಂದರೆ ಅವರು ಲೈಕ್ ದೊಡ್ಡ CM ಇರ್ತಾರೆ, ಆ್ಯಂಡ್ ಅವ್ರಿಗೆ ಕರಪ್ಷನ್ ಚಾರ್ಜಸ್ ಬರುತ್ತೆ. ಬಟ್ ಕೃಷ್ಣ ಡೆವಿಲ್ ಪ್ಲೇಸಲ್ಲಿ ಬರ್ತಾರೆ. ಕೃಷ್ಣ ಏನಂದರೆ ಲೈಕ್ ಒರಿಜಿನಲಿ ಒಂದು ಗಾಂಧಿನಗರಲ್ಲಿ ಲೈಕ್ ಕನ್ನಡ ಫಿಲಿಮ್ ಇಂಡಸ್ಟ್ರಿಗೆ ಬರಬೇಕನ್ನೋ ಆಸೆ ಇರುತ್ತೆ ಅವ್ರಿಗೇನಂದರೆ ಹೀರೋ ಆಗಬೇಕನ್ನೋದಿರುತ್ತೆ. ಬಟ್ ಲೈಕ್ ಯಾವ ಸಿಚುವೇಷನಲ್ಲಿ ಡೆವಿಲ್ ಪ್ಲೇಸಲ್ಲಿ ಬರ್ತಾರೆ ಅವರು. ಆ್ಯಂಡ್ ಅವ್ರೇನಂದರೆ ಲೈಕ್ ಇನ್ನೊಬ್ಬ ದರ್ಶನ್ ಇರ್ತಾರಲ್ಲ, ಲೈಕ್ ಅವ್ರ ಪ್ಲೇಸಲ್ಲಿ ಬರ್ತಾರೆ ಅವರು. ಆ್ಯಂಡ್ ಹಿಂಗೆ ಬಂದುಬಿಟ್ಟು ಹಿಂಗೆ ಸಿಕ್ಕಾಕೊಬಿಡ್ತಾರೆ. ಸೊ ಅದು ಸ್ಟೋರಿ. ಫಸ್ಟ್ ಆಫ್ ಎಲ್ಲ ಚೆನ್ನಾಗಿರುತ್ತೆ ಸ್ಟೋರಿ ಎಲ್ಲ. ಸೊ ಅವ್ರು ಏನಂದರೆ ಒಂಥರ ಆಸೆ ತೋರಿಸ್ತಾರಲ್ಲ. ಸೊ ಬಡವ್ರಿಗೆ ಏನಂದರೆ ಒಂಥರ ಆಪರ್ಚುನಿಟಿ ಕೊಟ್ಟಿದ್ದರೆ ಒಳ್ಳೆ, ಲೈಕ್ ಅವ್ರಿಗೇನಂದರೆ ಅದೇ ದೊಡ್ಡದು ಅನ್ಸುತ್ತಲ್ಲ. ಸೊ ಕೃಷ್ಣ ಹಂಗೆ ಬರ್ತಾರೆ, ಬಟ್ ಏನಂದರೆ ಲಾಸ್ಟಲ್ಲಿ ಸಿಕ್ಕಾಕೊತಾರೆ. ಆ್ಯಂಡ್ ಫಸ್ಟ್ ಹಾಫ್ ಎಲ್ಲ ಚೆನ್ನಾಗಿತ್ತು, ಬಟ್ ಸೆಕೆಂಡ್ ಹಾಫ್ ಹಿಂಗೆ ಸ್ಪಾಯ್ಲ್ ಮಾಡಿಬಿಟ್ಟಿದ್ದಾರೆ ಅಂತ ಲೈಕ್ ಅನ್ಸಿದೆ ನನಗೆ ಮೂವಿ. ಏನಂದರೆ ಮೋರ್ ಲೈಕ್ ಡೆವಿಲ್ ಆ್ಯಂಡ್ ಕೃಷ್ಣ, ಡೆವಿಲ್ ವರ್ಸಸ್ ಕೃಷ್ಣ ಥರ ಮಾಡಿಬಿಟ್ಟಿದ್ದಾರೆ. ನನಗೇನಂದರೆ ಎಲೆಕ್ಷನ್ಸು, ಪಾಲಿಟಿಕ್ಸು ಅದ್ರ ಬಗ್ಗೆ ನನಗೆ ಆಸೆ ಇತ್ತು. ಬಟ್ ಏನಂದರೆ ಅದೇನೆಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ಅನಿಸಿದೆ ಸೆಕೆಂಡ್ ಹಾಫ್ ಎಲ್ಲ. ಸೊ ಸೆಕೆಂಡ್ ಹಾಫ್ ಏನಿರಲಿಲ್ಲ, ಅಲ್ಲಿ ಬೋಗಸ್ ಅಂತ ಸೆಕೆಂಡ್ ಹಾಫ್. ಆ್ಯಂಡ್ ಲಾಸ್ಟಲ್ಲಿ ಲೈಕ್ ಡೆವಿಲ್ ಸತ್ತೋಗ್ತಾರೆ, ಪ್ಲಸ್ ಅವ್ರ ಅಪ್ಪನ ಸತ್ತೋಗ್ತಾರೆ. ಬಟ್ ಕೃಷ್ಣ CM ಆಗ್ತಾರೆ. ಬಟ್ ಅದು ಗೊತ್ತಿಲ್ಲ ಇನ್ನು ಡೆವಿಲ್ ಅದು ಒರಿಜಿನಲ್ ಡೆವಿಲ್ CM ಆಗ್ತಾರೆ, ಇಲ್ಲಾಂದರೆ ಕೃಷ್ಣ CM ಆಗ್ತಾರೆ ಅಂದ್ಬಿಟ್ಟು ಅದು ನನಗೆ ಗೊತ್ತಾಗಿಲ್ಲ. ಬಟ್ ಓವರಾಲ್ ಓಕೆಶ್ ಮೂವಿ ಡೆವಿಲ್. ಆ್ಯಂಡ್ ಡಿ ಬಾಸ್ ಅವ್ರನ್ನ ನೋಡಿದ್ದಂದ್ರೆ ಸ್ಕ್ರೀನ್ ಮೇಲೆ ದೊಡ್ಡ ಪರದೆ ಮೇಲೆ ನೋಡಿಬಿಟ್ಟು ತುಂಬ ಖುಷಿ ಅನಿಸಿದೆ ಡಿ ಬಾಸ್ ಅವ್ರನ್ನ, ಲೈಕ್ ಆಫ್ಟರ್ ಲಾಂಗ್ ಟೈಮ್. ಆ್ಯಂಡ್ ಅಷ್ಟೇ ಫ್ರೆಂಡ್ಸ್, ಓವರಾಲ್ ಓಕೆ ಮೂವಿ. ಆ್ಯಂಡ್ ಡಿ ಬಾಸ್ ಚೆನ್ನಾಗಿ ಮಾಡಿದ್ದಾರೆ, ಬಟ್ ಸೆಕೆಂಡ್ ಹಾಫ್ ಎಲ್ಲ ಸ್ಪಾಯ್ಲ್ ಮಾಡಿಬಿಟ್ಟಿದ್ದಾರೆ. ಸೊ ನನ್ನ ರೇಟಿಂಗ್ ಬಂದುಬಿಟ್ಟು 2.5 ಸ್ಟಾರ್ಸ್, 2.5/5. ಆ್ಯಂಡ್ ಇನ್ನು ಸೆಕೆಂಡ್ ಹಾಫ್ ಇನ್ನೂ ಚೆನ್ನಾಗಿ ಇರಬೇಕಿತ್ತು. ಸೊ ನನ್ನ ಪ್ರಕಾರ ಅಷ್ಟೇ. ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೇ ಮಾಲಿಂದ ಸೈನಿಂಗ್ ಆಫ್ ಚಿರಂಜೀವಿ.